ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಮಂಗಳವಾರ ಮಾರ್ನಿಂಗು ಪೂಜೆ ಏನೂ ಮಾಡಲಿಲ್ಲ. ಬೆಳಗ್ಗೆ ಇವತ್ತು ಕಾರಬ್ಬ ಮಾಡ್ತಾಯಿದ್ದಾರೆ ಊರಲ್ಲೆಲ್ಲ. ಇವತ್ತೇ ಕಾರಬ್ಬ, ಹಾಗಾಗಿ ಸಂಜೆನೇ ಮಾಡೋದು ಕಾರಬ್ಬ. ಯಾವಾಗಲೂ 5 ಗಂಟೆ 6 ಗಂಟೆ ಆ ಟೈಮಲ್ಲಿ ಪೂಜೆ ಮಾಡೋದು. ಹಾಗಾಗಿ ಇವತ್ತು ಸಂಜೆ ಪೂಜೆ. ನಾನು ಕೂಡ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋದರು. ಹಾಗೆಯೇ ಹಾಲು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಸೋಮವಾರನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ, ಹಾಗೆಯೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ ಸೋಮವಾರನೇ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ದೇವರ ಪ್ರಸಾದಕ್ಕೆ ಅನ್ನ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ಉಬ್ಬಿಟ್ಟು ಮಾಡೋದಕ್ಕೂ ಹೂರಣ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೈದಾನು ಕೂಡ ಕಲಸಿಟ್ಟಿದ್ದೆ ನೆನ್ಕೊಳ್ಳಿ ಅಂತ ಹೇಳಿ. ಚೆನ್ನಾಗಿ ನೆಂದಿದೆ. ಹಾಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಇದನ್ನೇನು ಪೂಜೆಗೆ ಇಡೋದಿಲ್ಲ, ಹಾಗಾಗಿ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಮಾಡಿಟ್ಟಿದ್ದೆ. ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಬೇಳೆ ಉಬ್ಬಿಟ್ಟು ಮಾಡೋದಕ್ಕೆ ಬೇಳೆನೂ ಕೂಡ ಬೇಯಿಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಂಡು ಆಮೇಲೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಇವಾಗ. ಹಾಗೆಯೇ ಸೋಮವಾರ ರಾತ್ರಿ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ನಮ್ಮ ಮನೆಯವರು ಬೇಳೆ ಒಬ್ಬಿಟ್ಟು ಬೇಡ ಕಾಯಿ ಒಬ್ಬಿಟ್ಟು ಮಾಡು ಅಂತ ಹೇಳ್ತಾಯಿದ್ರು. ಮಕ್ಕಳು ಕಾಯಿ ಒಬ್ಬಿಟ್ಟು ಬೇಡ ಅಮ್ಮ, ಬೇಳೆ ಒಬ್ಬಿಟ್ಟು ಮಾಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು 2 ಒಬ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಸೋಮವಾರನೇ ರಾತ್ರಿ ಹೂರಣ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಕಾಯಿಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಒಂದು ಕಾಯಿ ತೊಗೊಂಡಿದ್ದೀನಿ ಕಾಯಿ ಒಬ್ಬಿಟ್ಟು ಮಾಡೋದಕ್ಕೆ. ಹಾಗೆ ಕಡಲೆ ಬೀಜ, ಎಳ್ಳು, ಏಲಕ್ಕಿ ಕಾಯಿ, ಒಣಶುಂಠಿ, ಗಸಗಸೆ ಎಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲನ ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೆ 1 ಬಟ್ಲು. ಹಾಗಾಗಿ ಸ್ವಲ್ಪ ಸ್ವೀಟ್ ಕಮ್ಮಿ, 1 ಅಚ್ಚು ಬೆಲ್ಲನೂ ಕೂಡ ತೊಗೊಂಡು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಬೆಲ್ಲ ಎಲ್ಲ ಕರಿಕೊಳ್ಳಿ. ಅಷ್ಟರಲ್ಲಿ ಮಿಕ್ಸಿಗೆ ಹಾಕೋಣ ಅಂತೇಳಿ ಮಿಕ್ಸಿಗೆ ಹಾಕ್ಕೊಂಡೆ. ಕಡಲೆ ಬೀಜ, ಎಳ್ಳು ಅದನ್ನು ಆಮೇಲೆ ನಂತರ ಕಾಯಿನೂ ಕೂಡ ಹಾಕ್ಕೊಂಡು ಫಸ್ಟು ಕಾಯನ್ನೇ ಹಾಕ್ತಾಯಿದ್ದೀನಿ. ಬೆಲ್ಲ ಕೂಡ ಚೆನ್ನಾಗಿ ಕರಗಿತ್ತು. ಪಾಕ ಬರೋವರೆಗೂ ಏನು ಕಾಯಿಸ್ಕೊಂಡಿರಲಿಲ್ಲ. ಬೆಲ್ಲನ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಂಡಿದ್ದೆ. ಇದಕ್ಕೆ ಕಾಯಿ ಹಾಕಿ ಒಂದು 5 ನಿಮಿಷ ಹಾಗೆ ಚೆನ್ನಾಗಿ ಕುದಿಸ್ಬೇಕು ಬೆಲ್ಲದ ಪಾಕದಲ್ಲಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆಯೇ ಕೈ ಆಡ್ತಾ ಇರಬೇಕು. ನಾನು ಇದಕ್ಕೆ ಇವಾಗ ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಕಡಲೆದು ಹಿಟ್ಟೇನು ಹಾಕಿಲ್ಲ, ಕಡಲೆ ಮಿಕ್ಸ್ ಮಾಡ್ಕೊಂಡಿದ್ದು ಬರೀ ಕಡಲೆ ಬೀಜ ಮತ್ತು ಎಳ್ಳು ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಹಾಕ್ಕೊಬೇಕು. ಕಡಲೆ ನಂಗೆ ಕಡಲೆ ಹಿಟ್ಟನ್ನು ಹಾಕಿದ್ರೆ ಗಟ್ಟಿ ಆಗುತ್ತೆ ಮುಂಚೆಯಲ್ಲಿ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕಡಲೆನ ಪುಡಿ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಸಲ ನಾನು ಬರೀ ಕಾಯಿ ಒಬ್ಬಿಟ್ಟು ಮಾಡ್ತಾಯಿದ್ದೆ. ಈ ಸಲ ಏನಕ್ಕೋ ಕಡಲೆ ಬೀಜ ಮತ್ತು ಎಳ್ಳು ಎಲ್ಲ ಹಾಕಿ ಮಾಡೋಣ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಈ ಸಲ ಈ ಥರ ಚೇಂಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಒಬ್ಬಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಆಫ್ ಮಾಡಿದ್ದೀನಿ ನಾನು. ಇಲ್ಲಿ ಚೆನ್ನಾಗಿ ತಳ ಎಲ್ಲ ಬಿಡ್ತಾಯಿತ್ತು, ಹಾಗಾಗಿ ಆಫ್ ಮಾಡಿದ್ದೀನಿ. ತೀರಾ ಗಟ್ಟಿ ಪಾಕ ಆಗೋವರೆಗೂ ಏನು ಕೈ ಆಡಬಾರ್ದು, ತೀರಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು, ಆ ಥರ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಉಂಡೆ ಮಾಡ್ಕೊಬೋದು. ನಾನಿವಾಗ ಇದನ್ನು ಹಾಗೆ ಎತ್ತಿಟ್ಟು ಮಾರ್ನಿಂಗ್ ಮಾಡ್ಕೊತೀನಿ. ನೋಡಿ ಈ ಥರ ಉಂಡೆ ಆಗೋವರೆಗೂ ಅದನ್ನು ಕೈ ಆಡ್ಕೊಬೇಕು, ಸಾಕು ಅಷ್ಟೇ. ಈಗ ಮಾಡಿಕೊಂಡ್ರೆ ಒಂದು 2 ದಿವಸ 3 ದಿವಸ ಬೇಕಾದರೂ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ.
ನಾನಿಲ್ಲಿ ಬೇಳೆ ಒಬ್ಬಿಟ್ಟು ಬೇಳೆನೂ ಕೂಡ ಬೆಂದಿತ್ತು. ನೀರು ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಬೇಳೆನ ಹಾಕ್ತಾಯಿದ್ದೀನಿ. ಬೆಲ್ಲನೂ ಕೂಡ ನಾನು 1 ಲೋಟ ತೊಗರಿಬೇಳೆ ತೊಗೊಂಡಿದ್ದೆ. 1/4 ಲೋಟದಷ್ಟು ಬೆಲ್ಲನ ಹಾಕಿದ್ದೀನಿ ಪುಡಿನ. ನೋಡಿ, ಬೇಳೆ ಇಸ್ಕಿದ್ರೆ ಹುಡಿ ಥರ ಆಗಬೇಕು, ಸ್ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಕುದಿಸೋಣ ಅಂತೇಳಿ ಬೆಲ್ಲ ಇದನ್ನು ಅಷ್ಟೇ, ನಾನೇನು ಪಾಕ ಏನು ತಕ್ಕೊಂಡಿಲ್ಲ. ಸುಮ್ಮನೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಕೂಡ ಹಾಕಬಾರ್ದು, ನೋಡಿಕೊಂಡು ಸ್ವಲ್ಪ ಹಾಕಿ ಬೆಲ್ಲ ಕರಗೋವಷ್ಟು ಮಾತ್ರ ನೀರು ಹಾಕ್ಕೊಂಡು ಕರಗಿಸ್ಕೊಳ್ಬೇಕು ಬೆಲ್ಲನ. ನೋಡಿ, ಇದು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಕುದಿಸಿದ್ರೆ ಈ ಥರ ಬೇಳೆನ ಕುದಿಸಿದ್ರೆ ಚೆನ್ನಾಗಿ ಪಾಕದಲ್ಲಿ ಹೊಂದ್ಕೊಳುತ್ತೆ, ಹಾಗೆಯೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂದು ಇದನ್ನು ಕೂಡ ಹೂರಣನ ಇಟ್ಕೊಳ್ಬೋದು. ನಾನಿಲ್ಲಿ ಕಾಯನ್ನು, ಒಂದು ಕಾಯಿಗೆ ಸ್ವಲ್ಪ ಸಾಂಬಾರಿಗೆ ತಗೊಂಡು ಕಾಯಿನ ಫುಲ್ಲು ಕಾಯಿನೇ ಮಿಕ್ಸಿಗೆ ಹಾಕಿ ಹಾಕ್ತಾಯಿದ್ದೀನಿ. ಏನಂದರೆ ಈ ಥರ ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಬೆಲ್ಲ ಹಾಗೆಯೇ ಬೇಳೆ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ. ಇದನ್ನು ಒಂದು 5 ನಿಮಿಷ ಹಾಗೆ ಕೈ ಆಡ್ತಾ ಇರಬೇಕು, ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು. ಇದ್ರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ನಾವು ಕಾಯೆಲ್ಲ ಬೆಲ್ಲ ಹಾಕಿದಲ್ಲಿ ಕುದ್ದು ಚೆನ್ನಾಗಿರುತ್ತೆ, ಸ್ಮೂತಾಗೂ ಕೂಡ ಬರುತ್ತೆ ಒಬ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ನಾನು ಹಾಗೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಹಾಗೆ ಸ್ಮ್ಯಾಶ್ ಕೂಡ ಆಗುತ್ತೆ ಕೈ ಆಡ್ತಾ ಆಡ್ತಾ. ನಾನು ಒಂದು ಕೈನಲ್ಲಿ ಫೋನ್ ಇಟ್ಕೊಂಡು ಒಂದು ಕೈನಲ್ಲಿ ಅದನ್ನು ಮಾಡ್ತಾಯಿದ್ದೀನಿ, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳೋದಕ್ಕೆ ಆಗ್ತಾಯಿಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ, ಈ ಥರ ಆಗಿದೆ. ಹಾಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಬೇಳೆ ಇಷ್ಟು ತೆಗೆದಿಟ್ಟಿದ್ದೀನಿ. ಸಾಂಬಾರು ಕೂಡ ಆಯಿತು. ಹಾಗೆಯೇ ಬೇಳೆದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಬ್ಬಿಟ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಪೂಜೆ ಮಾಡೋಷ್ಟರಲ್ಲಿ ಸಾಂಬಾರು ಕೂಡ ಮಾಡಿ, ಹಾಗೆಯೇ ಸ್ವಲ್ಪ ಕಾಯಿ ಹೋಳಿಗೆನೂ ಕೂಡ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿಯ ಹಾಲು, ಇನ್ನು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೆ, ಅದಕ್ಕೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನೈವೇದ್ಯನೂ ಕೂಡ ಎಲ್ಲ ರೆಡಿ ಆಯಿತು. ಪೂಜೆ ಮಾಡೋಣ ಬನ್ನಿ ಇವಾಗ.
ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.